ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಈ ಸುಂದರವಾದಂತಹ ದಿನದಲ್ಲಿ ನಾವೆಲ್ಲರೂ ಪ್ರಭು ಯೇಸುವಿನ ನಾಮದಲ್ಲಿ ಒಂದಾಗಿ ಸೇರುತ್ತಾ ಇದ್ದೇವೆ. ಪ್ರಿಯರೇ, ಈ ದಿನ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಒಂದು ಹೊಸ ದಿನ. ಇಂದು ಧರ್ಮಸಭೆ ನಮಗೆ ವಿಭೂತಿ ಬುಧವಾರವನ್ನು ನಮಗೆ ನೀಡಿದೆ. ಅಂದರೆ ಬೂದಿ ಬುಧವಾರ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು. ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಮ್ಮೆಲ್ಲರೊಡನೆ ಇರಲಿ. ಅಪ್ಪ ತಂದೆಯೇ, ಈ ತಪಸ್ಸು ಕಾಲದಲ್ಲಿ ನಾವು ಧ್ಯಾನಿಸುವ ಈ ಧ್ಯಾನಗಳು ನಮ್ಮ ಜೀವನಕ್ಕೆ ಮಾರ್ಗವಾಗುವಂತೆ, ಬೆಳಕಾಗುವಂತೆ, ಕತ್ತಲೆಂಬ ಪಾಪವನ್ನ ನಮ್ಮಿಂದ ಬೇರು ಸಮೇತವಾಗಿ ತೆಗೆದು ಹಾಕುವಂತೆ ಸಾಧನವಾಗಲು ಮಾಡಿರಿ ಸ್ವಾಮಿ. ನಾವು ಧ್ಯಾನಿಸುವುದು ಮನುಷ್ಯ ವಾಕ್ಯವನ್ನಲ್ಲ, ನಿಮ್ಮ ಜೀವಂತ ವಾಕ್ಯ, ಬಿಡುಗಡೆಯ ವಾಕ್ಯ, ಶಕ್ತಿಯ ವಾಕ್ಯವನ್ನು. ಸ್ವಾಮಿ, ನಾನು ಪಾಪಿ, ಹೌದು ಸ್ವಾಮಿ, ಆದರೂ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ ಸ್ವಾಮಿ. ನಿಮ್ಮೊಂದಿಗೆ ಜೀವಿಸಬೇಕೆಂದು ಹಂಬಲಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಪ್ರತಿದಿನವೂ ಧ್ಯಾನಿಸುವ ಧ್ಯಾನಗಳ ಮೂಲಕವಾಗಿ ನಮ್ಮನ್ನು ನಾವು ಪರಿವರ್ತಿಸಿಕೊಂಡು ಪರರ ಪರಿವರ್ತನೆಗೆ ಪ್ರೇರಣೆಯಾಗುವಂತೆ, ನಮ್ಮ ನಡೆನುಡಿಗಳಿಂದ ಪರರ ಪ್ರೇರಣೆಗೆ, ಪರಿವರ್ತನೆಗೆ ನಾವು ಕಾರಣರಾಗುವಂತೆ ಮಾಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಪ್ರಭು ಯೇಸುವೇ, ಪವಿತ್ರ ಆತ್ಮರೇ, ಈ ತಪಸ್ಸು ಕಾಲದ ಈ ದಿನಗಳು ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲು ಸಾಧನಾಗುವಂತೆ, ಹಾಗೂ ನಾವು ಮಾಡುವ ಉಪವಾಸ ಪ್ರಾರ್ಥನೆಗಳು ಶಕ್ತಿಯುತವಾಗಿಯೂ ಕೃಪೆಯಿಂದ ತುಂಬುವಂತೆ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಎಂಬುದಾಗಿ ಪಿತಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ಜೀವನವುಳ್ಳ ತಂದೆಯೇ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಧದಲ್ಲಿ, ಅನೇಕ ತರದಲ್ಲಿ ಬದಲಾವಣೆಯನ್ನು ಕಾಣಲು ಇಷ್ಟಪಡುತ್ತೇವೆ. ನಮ್ಮ ಬದಲಾವಣೆಗಳನ್ನ ನಾವು ಧ್ಯಾನಿಸುವುದಾದರೆ, ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಪಶ್ಚಾತ್ತಾಪ ಎಂಬುದಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಪಶ್ಚಾತ್ತಾಪ ಎಂಬುವಂತ ಒಂದು ಕಹಳೆ ಇದೆ. ಆ ಕಹಳೆ ಬೇರೆ ಎಲ್ಲಿಂದಲೂ ಉಲ್ಪಣವಾಗುವುದಿಲ್ಲ, ನಿಮ್ಮ ಹಾಗೂ ನನ್ನ ಮನಸ್ಸಾಕ್ಷಿಯ ಮೂಲಕವಾಗಿ ಉಲ್ಪಣವಾಗುತ್ತದೆ. ಯಾವ ವ್ಯಕ್ತಿಯು, ನಾನು ಮತ್ತು ನೀವು ತಪ್ಪು ಮಾಡುವಾಗ, ಪಾಪ ಮಾಡುವಾಗ, ಅಂದರೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಒಂದು ತುತ್ತೂರಿಯು ನಮ್ಮ ಹೃದಯದಲ್ಲಿ ಮೀಟುತ್ತದೆ. ಅದು ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ಅದು ಕದಡುತ್ತದೆ. ಅದು ಹೇಳುತ್ತದೆ, ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ನಮ್ಮ ಹೃದಯದಲ್ಲಿ ಅದು ಮೀಟುತ್ತದೆ. ಪ್ರಿಯ, ನಾವು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅನುಭವಿಸಿದ್ದೇವೆ, ಚಿಂತಿಸಿದ್ದೇವೆ. ಪಾಪ 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 ಎಂದರೆ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಸಿನ್? ಪಾಪ ಎಂದರೆ ಏನು? ಪ್ರಿಯರೇ, ಅನೇಕ ಜನರಲ್ಲಿ ಪಾಪ ಎಂದರೆ ಹಲವಾರು ವಿಧದ ಅರ್ಥಗಳನ್ನು ಹೇಳುತ್ತಾರೆ. ಹಲವಾರು ವಿಧದಲ್ಲಿ ನಾನು ಸುಳ್ಳು ಹೇಳಿದೆ ಪಾಪ, ನಾನು ಕೋಪ ಮಾಡಿದೆ ಪಾಪ, ನಾನು ಮೋಸ ಮಾಡಿದೆ ಪಾಪ, ಅನ್ಯಾಯ ಮಾಡಿದೆ ಪಾಪ, ದೂಷಣೆ ಮಾಡಿದೆ ಪಾಪ, ವ್ಯಭಿಚಾರ ಮಾಡಿದೆ ಪಾಪ, ಪರವಸ್ತುಗಳಿಗೆ ಆಸೆಪಟ್ಟೆ ಪಾಪ, ಅನೇಕ ಸಂಗತಿಗಳನ್ನು ಚಿಂತಿಸುವುದುಂಟು. ಆದರೆ ಪಾಪದ ನಿಜವಾದ ಒಂದು ಅರ್ಥ ದೇವರಿಂದ ದೂರವಾಗುವುದು, ಅಂದರೆ ದೇವರಿಗೆ ವಿರುದ್ಧವಾಗಿ ಜೀವಿಸುವುದು. ದೇವರಿಗೆ ವಿರುದ್ಧವಾಗಿ ಜೀವಿಸುವುದೇ ಪಾಪ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದೇ ಪಾಪ.
ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ದೇವರು ಆದಾಮ ಮತ್ತು ಅವ್ವಳನ್ನ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದಂತಹ ದೇವರು ತನ್ನ ಸಾನ್ನಿಧ್ಯದಲ್ಲಿ ಅವರನ್ನ ಏದೆನ್ ತೋಟದಲ್ಲಿ ಇರಿಸಿಕೊಂಡರು. ಅವರೊಂದಿಗೆ ಮಾತನಾಡುತ್ತಿದ್ದರು, ಅವರೊಂದಿಗೆ ಸಂತೋಷವಾಗಿರುತ್ತಿದ್ದರು. ಆದಾಮ ಮತ್ತು ಅವಳು ಸಹ ದೇವರೊಂದಿಗೆ ಸಂತೋಷವಾಗಿರುತ್ತಿದ್ದರು. ಅವರಿಗೋಸ್ಕರವೇ ದೇವರು ಈ ಲೋಕವನ್ನ ಸಂಪೂರ್ಣವಾಗಿ ಸೃಷ್ಟಿ ಮಾಡಿದ್ದರು. ಇವೆಲ್ಲವನ್ನು ನೋಡಲು ಎಷ್ಟು ಸುಂದರವಾಗಿದೆ, ಇದೆಷ್ಟು ಆನಂದವಾಗಿದೆ. ಆದರೆ ಇದನ್ನು ಆಳಲು ಯಾರಾದರೂ ಬೇಕಲ್ಲ ಎಂಬುದಾಗಿ ಚಿಂತಿಸಿ ನರಮನುಷ್ಯನಾದ ಆದಾಮನನ್ನು ಉಂಟು ಮಾಡಿದರು. ತದಬಳಿಕ ಆ ನರಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಿಲ್ಲ ಎಂಬುದಾಗಿ ತಿಳಿದು ಆತನ ಪಕ್ಕೆಯ ಎಲುಬಿನಿಂದ ಅವಳನ್ನ, ಸ್ತ್ರೀಯನ್ನ ಉಂಟು ಮಾಡಿದರು. ಆ ಏದೆನ್ ತೋಟದ ಅಧಿಕಾರವನ್ನು ಕೊಟ್ಟರು. ತದಬಳಿಕ ದೇವರು ಅವರ ಮುಂದೆ ಒಂದು ಸೂಚನೆಯನ್ನಿಟ್ಟರು. ನನ್ನ ಮಕ್ಕಳು ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂಬುವ ಒಂದು ಸಂಕೇತದ ನಿಮಿತ್ತವಾಗಿ ದೇವರು ಒಂದು ಸೂಚನೆಯನ್ನು ಇಟ್ಟರು ಆದಾಮ್ ಮತ್ತು ಅವಳಿಗೆ. ಆದಾಮ್, ಅವ್ವ, ನೀವು ಈ ತೋಟದಲ್ಲಿರುವಂತಹ ಎಲ್ಲ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ದೇವರು ಘೋಷಿಸಿದರು. ಒಂದು ಪ್ರಣಾಳಿಕೆಯನ್ನು ಹೊರಹಾಕಿದರು, ಒಂದು ಕಟ್ಟಳೆಯನ್ನು ಕೊಟ್ಟರು. ನೀವು ಏನು ಬೇಕಾದರೂ ತಿನ್ನಿ, ಯಾವ ಮರದ ಹಣ್ಣನ್ನು ಮಾತ್ರ ತಿನ್ನಿ, ಆದರೆ ಈ ತೋಟದ ಮಧ್ಯದಲ್ಲಿರುವಂತಹ ಈ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬೇಡಿ ಎಂಬುದಾಗಿ ದೇವರು ಆದಾಮ ಮತ್ತು ಅವ್ವಳಿಗೆ ವಿಧಿಸಿದರು. ಕಾರಣ ಎಲ್ಲಾ ಮರಗಳಿಗಿಂತಲೂ ಮನೋಹರವಾಗಿ ಆಕರ್ಷಣವಾಗಿದ್ದದ್ದು ಆ ಒಂದು ಮರ. ಕಾರಣ ಅದು ಒಂದು ಶೋಧನೆಯ ಮರವಾಗಿತ್ತು, ಶೋಧಕನ ಮರವಾಗಿತ್ತು. ಅದು ಒಂದು ಸೈತಾನನ ಸಂಕೇತವಾಗಿತ್ತು, ಸರ್ಪದ ಸಂಕೇತವಾಗಿತ್ತು. ಆದರೆ ಅವಳು ಆ ಶೋಧಕನಾದ ಸೈತಾನನ ಮಾತಿಗೆ ಮರಳಾಗಿ ಆ ಹಣ್ಣಿಗೆ ಆಕೆ ಸೋತು ಹೋಗಿ ಆ ಹಣ್ಣನ್ನು ತಿಂದು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾಳೆ. ತಾನು ತಿಂದದ್ದು ಮಾತ್ರವಲ್ಲದೆ ತನ್ನ ಜೊತೆಗಾರನಿಗೂ ಸಹ ಆಕೆಯು ಕೊಡುತ್ತಾಳೆ. ಜೊತೆಗಾರನು ಅದನ್ನು ಬಾಯಿಗೆ ಹಾಕಿ ಕಚ್ಚುವಾಗ ನೆನಪು ಬಂತು. ತಕ್ಷಣ ಅವನಿಗೆ ಅರಿವಾಯಿತು, ಇದು ದೇವರು ನಮಗಾಗಿ ಕೊಟ್ಟಂತ ಹಣ್ಣಲ್ಲ, ದೇವರು ನಮಗಾಗಿ ಕೊಟ್ಟಂತ ಮರದ ಹಣ್ಣಲ್ಲ, ಇದು ದೇವರು ಬೇಡವೆಂದು ಪ್ರತ್ಯೇಕಿಸಿ ತಿನ್ನಬಾರದು ಎಂದು ಹೇಳಿದ ಫಲದ ಹಣ್ಣು ಎಂಬುದಾಗಿ ಆತನ ಬಾಯಿಗೆ ಹಾಕಿದ ತಕ್ಷಣ ಆತನಿಗೆ ಅರಿವಾಯಿತು. ತದಬಳಿಕವೇ ಕೇಳಿದ, ಇದು ಯಾರು ಕೊಟ್ಟದ್ದು ಈ ಹಣ್ಣನ್ನ? ನೋಡಿ, ದೇವರ ಆತ್ಮದಿಂದ ತುಂಬಿದಂತಹ ಆದಾಮನು, ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಆದಾಮನಿಗೆ ಪಾಪದ ಅರಿವಿತ್ತು. ಅವನು ಯಾವ ಮರದಿಂದ ಕಿತ್ತುಕೊಂಡು ಬಂದೆ ಹಣ್ಣು ಎಂಬುದಾಗಿ ಅವ್ವಳನ್ನು ಕೇಳಲಿಲ್ಲ. ತಕ್ಷಣ ಅವನಿಗೆ ಅರಿವಾಗಿಳಿದ, ಅವನಿಗೆ ಅರಿವಾಯಿತು, ಅವ್ವಳು ಅದು ಶೋಧಕನ ಮರದಿಂದ ಕಿತ್ತುಕೊಂಡು ಬಂದಂತಹ ಹಣ್ಣು, ಅಂದರೆ ದೇವರು ತಿನ್ನಬಾರದು ಎಂದು ಹೇಳಿದ ಮರದ ಹಣ್ಣು ಎಂಬುದಾಗಿ. ದೇವರು ಆದಾಮನ ಮುಂದೆ ಬರುತ್ತಾರೆ, ಅವ್ವಳ ಮುಂದೆ ಬರುತ್ತಾರೆ. ದೇವರ ಸ್ವರ ಕೇಳಿದ ತಕ್ಷಣ, ಸಪ್ಪಳ ಕೇಳಿದ ತಕ್ಷಣ ಆದಾಮ ಮತ್ತು ಅವಳು ದೇವರಡಿಗೆ ಓಡಿ ಹೋಗುತ್ತಾ ಇದ್ದರು. ಆದರೆ ಅಂದು ಓಡಿ ಹೋಗಲಿಲ್ಲ. ಮರದ ಬದಿಯಲ್ಲಿ ಅವರು ಅವಿತುಕೊಂಡಿದ್ದರು. ದೇವರು ಕೇಳಿದರು, ಆದಾಮ್ ನೀನು ಎಲ್ಲಿರುವೆ? ಆಗ ಆದಾಮನ ಉತ್ತರ ನಾಚಿಕೆಯ ಉತ್ತರ, ಭಯದ ಉತ್ತರ, ಪಶ್ಚಾತ್ತಾಪದ ಉತ್ತರವಾಯಿತು, ನಾವು ಮರದ ಬದಿಯಲ್ಲಿ ಅವಿತುಕೊಂಡಿದ್ದೇವೆ. ಯಾಕೆ ಮರದ ಬದಿಯಲ್ಲಿ ಅವಿತುಕೊಂಡಿರುವೆ? ನೀವು ತಿನ್ನಬಾರದು ಎಂದು ಹೇಳಿದ ಮರದ ಹಣ್ಣನ್ನು ತಿಂದು ನಾವು ಬೆತ್ತಲಾಗಿದ್ದೇವೆ, ಅದರಿಂದ ನಾವು ನಮ್ಮನ್ನು ಮುಚ್ಚಿಕೊಂಡಿದ್ದೇವೆ. ನೀವು ತಿನ್ನಬಾರದು ಎಂದು ಹೇಳಿದ ಮರದ ಹಣ್ಣನ್ನು ತಿಂದು ನಾವು ಬೆತ್ತಲೆಯಾಗಿ ಮುಚ್ಚಿಕೊಂಡಿದ್ದೇವೆ. ನಿಮಗೆ ಬೆತ್ತಲೆಯಾಗಿದ್ದಾರೆ ಎಂದು ಹೇಳುವುದಾದರೆ ಯಾರು? ಆಗಲೇ ಹೇಳುತ್ತಾರೆ, ನೀವು ತಿನ್ನಬಾರದು ಎಂದು ಹೇಳಿದ ಮರದ ಹಣ್ಣನ್ನು ತಿಂದೆವು. ಶೋಧಕನ ಆ ಹಣ್ಣನ್ನು ತಿಂದ ತಕ್ಷಣ ಅವರು ಬೆತ್ತಲೆಯನ್ನು ಕಂಡರು. ಪಾಪದ ಅರಿವು ಅವರಿಗಾಯಿತು, ದೇಹದ ನಗ್ನತೆಯು ಅವರಿಗೆ ಅಸಖ್ಯವಾಯಿತು. ದೇವರ ಅಸಖ್ಯತೆಯು ಅವರಿಗೆ ಅರ್ಥವಾಯಿತು. ಆ ಸೈತಾನಿನಿಂದ ಅವರು ಪಡೆದುಕೊಂಡು ದೇವರ ಮುಂದೆ ನಿಂತುಕೊಳ್ಳುವಾಗ ಅವರ ಅಸಖ್ಯವಾಯಿತು.
ಅಂದರೆ ಶುದ್ಧತೆ ಇದ್ದಂತಹ, ಪರಿಶುದ್ಧತೆ ಇದ್ದಂತಹ ಆದಾಮ್ ಅವ್ವಳು ದೇವರು ತಿನ್ನಬಾರದು ಎಂದೇಳಿದ ಹಣ್ಣನ್ನು ತಿಂದ ತಕ್ಷಣ ಅವರ ನಗ್ನತೆಯ ಅರಿವು ಅವರಿಗೆ ಅರಿವಾಯಿತು. ಆದಾಮಳನ್ನು ನೋಡುವಾಗ ಅವನಿಗೂ, ಅವನನ್ನು ನೋಡುವಾಗ ಆದಾಮಳಿಗೂ ನಾಚಿಕೆಯಾಯಿತು. ಹಾಗೆ ದೇವರು ನೋಡುವಾಗ ಅಯ್ಯೋ ನಾವು ಬೆತ್ತಲೆಯಾಗಿದ್ದೇವಲ್ಲ ಎಂಬುದಾಗಿ ಅವರು ಅವಿತುಕೊಂಡರು. ಅಂದರೆ ಅವರು ಪಾಪ ಮಾಡಿದ ತಕ್ಷಣ ಅವರ ಪರಿಶುದ್ಧತೆಯು ಅವರಿಂದ ದೂರವಾಯಿತು. ಆ ಪಾಪ ಮಾಡುವವರೆಗೂ, ದೇವರು ತಿನ್ನಬೇಡ ಎಂದು ಹೇಳಿದ ಹಣ್ಣನ್ನು ತಿನ್ನುವವರೆಗೂ, ತಿನ್ನದೆ ಇರುವವರೆಗೂ ಅವರು ಬೆತ್ತಲಾಗಿದ್ದರು, ಒಂದಾಗಿಯೇ ಇರುತ್ತಿದ್ದರು, ಒಂದಾಗಿಯೇ ಮಲಗುತ್ತಿದ್ದರು, ಒಂದಾಗಿಯೇ ನಡೆಯುತ್ತಿದ್ದರು, ಸಂತೋಷವಾಗಿದ್ದರು, ದೇವರಿಗೆ ಹತ್ತಿರವಾಗಿದ್ದರು. ಯಾರು ನಿನಗೆ ಆ ಮರದ ಹಣ್ಣನ್ನು ಕೊಟ್ಟರು? ಇಗೋ ನೀನು ನನಗೆ ಕೊಟ್ಟಿಯಲ್ಲ, ಈಕೆ ನನಗೆ ಮರದ ಹಣ್ಣನ್ನು ಕೊಟ್ಟರು. ಅವನು ಹೇಳಿದ ತಕ್ಷಣ ಉತ್ತರ ಇಷ್ಟೇ, ನೀನು ಕೊಟ್ಟಲ್ಲ, ಇವಳು ನನಗೆ ಈ ಮರದ ಹಣ್ಣನ್ನು ಕೊಟ್ಟರು, ನಾನು ತಿಂದೆ. ಅವಳನ್ನ ಕೇಳುವಾಗ ಯಾಕೆ, ಯಾರು ಕೊಟ್ಟದ್ದು? ನನ್ನನ್ನು ಸೈತಾನ, ಆ ಮರದ ಹಣ್ಣನ್ನು ತಿನ್ನಬೇಕು, ಸೈತಾನನ್ನು ಕೊಟ್ಟನು, ನಾನು ತಿಂದೆನು. ಚಾಡಿಗಳು ಮಾತ್ರ ಬಂದಿತ್ತು. ಅವರು ಕೊಟ್ಟರು ನಾನು ತಿಂದೆ, ಅದು ಕೊಟ್ಟಿತ್ತು ನಾನು ತಿಂದೆ ಎಂಬುದಾಗಿ ಚಾಡಿ ಮಾತ್ರ ಬಂದಿತ್ತು ಎಂಬುದ ಹೊರತು, ಅಯ್ಯೋ ಸ್ವಾಮಿ ನಾನು ಪಾಪ ಮಾಡಿದೆ, ತಪ್ಪು ಮಾಡಿದೆ, ನೀವು ಹೇಳಿದಂತ ಮರದ ಹಣ್ಣನ್ನು ನಾವು ತಿಂದು ಬಿಟ್ಟೆವು, ನನ್ನನ್ನು ಕ್ಷಮಿಸಿಬಿಡಿ, ನಮ್ಮನ್ನು ಕ್ಷಮಿಸಿಬಿಡಿ ಎಂಬುವಂತ ಕ್ಷಮೆಯಾಚನೆ ಆದಾಮ್ ಮತ್ತು ಅವಳಲ್ಲಿ ಬರಲಿಲ್ಲ. ಅಲ್ಲಿ ಪಾಪವು ಪ್ರಾರಂಭವಾಯಿತು. ಅಂದರೆ ಪಾಪ ಎಂದರೆ ಅರ್ಥ ದೇವರಿಗೆ ವಿರುದ್ಧವಾಗಿ ಜೀವಿಸುವುದೇ ಪಾಪ. ದೇವರಿಗೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ಜೀವಿಸುವುದು, ದೇವರಿಗೆ ವಿರುದ್ಧವಾಗಿ ಮಾಡುವುದೆಲ್ಲವೂ ಪಾಪ. ಅದರಿಂದ ಪಾಪ ಎಂದು ಹೇಳುವುದಾದರೆ ಕೇವಲ ಒಂದೇ ಒಂದು ವಿಷಯವಲ್ಲ, ಒಂದೇ ಒಂದು ಕಾರ್ಯವಲ್ಲ. ಪಾಪ ಎಂದರೆ ನಾವು ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥದ್ದು, ಮಾಡುವಂಥದ್ದಾಗಿದೆ. ಪ್ರೇರೆ, ಇವತ್ತು ನಾವು ವಿಭೂತಿ ಬುಧವಾರವನ್ನು ನಾವು ಚಿಂತಿಸುತ್ತಾ ಇದ್ದೇವೆ. ಈ ವಿಭೂತಿ ಬುಧವಾರವು 11ನೇ ಶತಮಾನದಲ್ಲಿಯೇ ಪ್ರಾರಂಭವಾಯಿತು. ಧರ್ಮಸಭೆಯಲ್ಲಿ 11ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಏಕೆ ಈ ಭೂತಿ, ಏಕೆ ಈ ಧೂಳು, ಏಕೆ ಈ ಧೂಳನ್ನು ನಮ್ಮ ಹಣೆಯ ಮೇಲೆ ಸಿಂಪಡಿಸುವುದು, ಏಕೆ ನಾವು ಈ ವಿಭೂತಿಯನ್ನು ನಮ್ಮ ಹಣೆಯ ಮೇಲೆ ನಾವು ಹಚ್ಚಿಸಿಕೊಳ್ಳುತ್ತೇವೆ? ಶೋಕಾಚರಣೆ. ಬೂದಿಯು ಧೂಳಿಗೆ ಸಮಾನ, ಬೂದಿಯು ಗಾಳಿಗೆ ತೂರಿ ಹೋಗುವ ಸಮಾನ, ಅದು ಎಲ್ಲಿಯೂ ನಿಲ್ಲುವುದಿಲ್ಲ. ಅವ ಮನುಷ್ಯ ಮಣ್ಣಿಗೆ ಸಮಾನ. ನಾವು ನೋಡುತ್ತೇವೆ ಬೈಬಲ್ ಶ್ರೀಪುಟದಲ್ಲಿ ನೋಡುವಾಗ, ಪ್ರವಾದಿಗಳಲ್ಲಿ ನಾವು ನೋಡುವಾಗ, ಅನೇಕ ಸ್ಥಳದಲ್ಲಿ ನಾವು ನೋಡುತ್ತೇವೆ. ಪಶ್ಚಾತ್ತಾಪ ಪಡುವಾಗ ದಾವೀದನನ್ನ ನಾವು ನೋಡುತ್ತೇವೆ. ಮುಂಡನ ಮಾಡಿಸಿಕೊಂಡು ಬೂದಿಯನ್ನು ತಲೆಯ ಮೇಲೆ ಸುರಿದುಕೊಂಡು ಅವನು ಉಪವಾಸ ಮಾಡುತ್ತಾನೆ. ಯೋನಾ ಪ್ರವಾದಿಯನ್ನು ನಾವು ನಿನೆವೆಗೆ ಹೋಗುವಾಗ ನಾವು ನೋಡುತ್ತೇವೆ. ಯೋನಾ ಪ್ರವಾದಿ ನಿನೆವೆಗೆ ಹೋಗುವಾಗ ಅಲ್ಲಿರುವಂತಹ ಎಲ್ಲ ಜನರು ಆತನ ಮಾತುಗಳನ್ನು ಕೇಳುವಾಗ ಅರಸನು ಹೊರಡಿಸುತ್ತಾನೆ ಆಜ್ಞೆಯನ್ನ. ಎಲ್ಲರೂ ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಡಿದುಕೊಂಡು ದೇವರ ಮುಂದೆ ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿರಿ ಎಂಬುದಾಗಿ. ಕುರಿದನಗಳ ಮೇಲೆಯೂ ಸಹ ಗೋಣಿತಟ್ಟನ್ನು ಹಾಕಿ ಬೂದಿಯನ್ನು ಎರಚಲು ಹೇಳುತ್ತಾನೆ. ಶೋಕಾಚರಣೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಇಂದು ಈ ತಪಸ್ಸು ಕಾಲ ಎಂದು ಹೇಳುವಾಗ ನಾವು ತುಂಬಾ ಆಳವಾಗಿ ಚಿಂತಿಸುವುದು ಅಂತಲ್ಲ, ಸಂಕ್ಷಿಪ್ತವಾಗಿ ಚಿಂತಿಸಿದರೆ ಸಾಕು ನಮಗೆ ಅರಿವಾಗುತ್ತದೆ. ಈ ತಪಸ್ಸು ಕಾಲ ಎಂಬುದು ದುಃಖದಿಂದ ನರಳಿ ನರಳಿ ಅಳುವುದಲ್ಲ, ಅಥವಾ ಗೋಳಾಡುವುದಲ್ಲ. ಈ ತಪಸ್ಸು ಕಾಲ ಎಂಬುದು ಕೇವಲ ಬರೀ ಉಪವಾಸ ಮಾಡಿ ಕುಳಿತುಕೊಳ್ಳುವುದಲ್ಲ. ಈ ಉಪವಾಸ ಕಾಲ ನಮಗೆ ದೇಹವನ್ನು ದಂಡಿಸುವುದಕ್ಕಾಗಿ. ನಾವು ಅತಿ ಮೃಷ್ಟನ್ನವನ್ನ ತಿಂದು ತಿಂದು ಜೀವಿಸುತ್ತಾ, ರುಚಿಕರವಾಗಿ ತಿಂದು ಜೀವಿಸುವಾಗ, ಈ ದಿನದಲ್ಲಿ ನಮ್ಮ ದೇಹವನ್ನು ದಂಡಿಸಿಕೊಂಡು, ನಮ್ಮ ಆಹಾರವನ್ನು ಮಿತಿ ಮಾಡಿಕೊಂಡು, ನಾವು ಪಾಪಕ್ಕೆ ಒಳಗಾಗದಂತೆ, ಪಾಪದಿಂದ ದೂರವಿರುವಂತೆ, ಹಾಗೂ ನಮ್ಮ ದೇಹವನ್ನು ನಾವು ದಂಡಿಸಿಕೊಳ್ಳುತ್ತಾ ದೇವರ ಮುಂದೆ ನಮ್ಮನ್ನು ಶರಣಾಗಿಸಿಕೊಳ್ಳುವುದಕ್ಕಾಗಿ ಉಪವಾಸಗಳು.
ಓ ನನ್ನ ಸಹೋದರನೇ ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಾವು ಅರಿತುಕೊಳ್ಳಬೇಕು. ತಪಸ್ಸು ಕಾಲ ಎಂದರೆ ಒಂದು ಆಶೀರ್ವಾದದ ಕಾಲ. ತಪಸ್ಸು ಕಾಲ ಎಂದರೆ ಸುಗ್ಗಿಯ ಕಾಲ. ತಪಸ್ಸು ಕಾಲ ಎಂದರೆ ಆನಂದದ ಕಾಲ, ದುಃಖದ ಕಾಲವಲ್ಲ. ದೇವರೊಂದಿಗೆ ಒಂದಾಗುವಂತಹ ಕಾಲ ತಪಸ್ಸು ಕಾಲ ಎಂಬುದಾದರೆ, ತಪಸ್ಸು ಕಾಲ ಎಂದರೆ ದೇವರ ಬಳಿ ಹತ್ತಿರವಾಗಿ ಸೇರುವ ಕಾಲ. ತಪಸ್ಸು ಕಾಲ ಅಂದರೆ ನಾವು ಒಂದು ಹೊಸ ಮನುಷ್ಯರಾಗಿ ಜೀವಿಸುವ ಕಾಲ. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ನಾವು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವಂತಹ ಸಮಯವಾಗಿದೆ. ಈ ಲೋಕದಲ್ಲಿ ಯೋಗ್ಯರು ಯಾರು ಇಲ್ಲ, ಎಲ್ಲರೂ ಅಯೋಗ್ಯರೇ, ಎಲ್ಲರೂ ಪಾಪ ಮಾಡಿದವರೇ. ನಾನು ಮತ್ತು ನೀವು ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಪಾಪಿಗಳೇ, ದೇವರ ಆಜ್ಞೆಗಳನ್ನ ಮೀರಿದವರೇ. ಇದರಲ್ಲಿ ಎರಡು ಮಾತುಗಳಿಲ್ಲ. ನಮ್ಮಲ್ಲಿ ಪಾಪವಿದೆ, ಹುಟ್ಟುವಾಗಲೇ ಜನ್ಮ ಪಾಪವು ನಮ್ಮಲ್ಲಿ ಅಂಟಿಕೊಂಡಿದೆ. ಪೂರ್ವಜರಿಂದ ಬಂದ ಪಾಪದ ಆ ಜೀನ್ಗಳು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಕ್ರೂರತನಗಳಿದೆ, ಮೋಸ ಇದೆ, ಕೆಟ್ಟದಿದೆ, ಸುಳ್ಳಿದೆ, ದೂಷಣೆ ಇದೆ, ನಿಂದನೆ ಇದೆ, ವ್ಯಭಿಚಾರ ಇದೆ, ಮೋಸ ಇದೆ, ಅನೇಕ ಪಾಪಗಳು ನಮ್ಮ ಈ ಸೆಲ್ಸ್ಗಳಲ್ಲಿ ಅಡಕವಾಗಿದೆ. ಅದು ನಮ್ಮನ್ನ ಪ್ರೇರೇಪಿಸುತ್ತದೆ. ತಪ್ಪು ಮಾಡುವಾಗ ಅಥವಾ ಪಾಪ ಮಾಡುವಾಗ, ಕೆಟ್ಟದನ್ನು ಮಾಡುವಾಗ, ಅನ್ಯಾಯ ಮಾಡುವಾಗ ಅದು ತದ್ವಿರುದ್ಧವಾಗಿ ನಮ್ಮನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ, ಜನ ಸಮಾಜದ ನಮ್ಮ ಮಧ್ಯದಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ, ಒಳ್ಳೆಯವರೆನಿಸಿಕೊಳ್ಳುವುದಕ್ಕಾಗಿ ಅದು ನಮ್ಮನ್ನ ಕೆಟ್ಟದಾಗಿ ಪ್ರೇರೇಪಿಸುತ್ತದೆ. ಇದುವೇ ಪಾಪದ ಕ್ರಿಯೆ. ಪ್ರಿಯರೇ, ನಾವು ಈ ದಿನದಲ್ಲಿ ಪಶ್ಚಾತ್ತಾಪವನ್ನು ಕುರಿತು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ರಿಪೆಂಟೆನ್ಸ್ ಎಂಬುದಾಗಿ ನಾವು ಇಂಗ್ಲಿಷ್ನ ಪದದಲ್ಲಿ ನೋಡುತ್ತೇವೆ. ಅಂದ್ರೆ ಪಶ್ಚಾತ್ತಾಪ, ಮಾನಸಾಂತ್ವನ. ಯಾವ ವ್ಯಕ್ತಿಯಲ್ಲಿ ಈ ಮಾನಸಾಂತ್ವನವೆಂಬುದಿಲ್ಲವೋ, ಯಾವ ವ್ಯಕ್ತಿಯಲ್ಲಿ ಈ ಪಶ್ಚಾತ್ತಾಪವೆಂಬುದಿಲ್ಲವೋ ಅವನು ದೇವರನ್ನ ಕಾಣಲು ಸಾಧ್ಯವಿಲ್ಲ. ನಾನು ಮಾಡಿದ ಪಾಪಗಳಿಗಾಗಿ ನಾನು ದೇವರ ಮುಂದೆ ಪಶ್ಚಾತ್ತಾಪ ಪಡೆದ ದೇವರನ್ನು ನಾನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೂ ನಮಗೂ ಒಂದು ಸತ್ಸಂಬಂಧ ಬೆಳೆಯಲು ಸಾಧ್ಯವಿಲ್ಲ. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವನದಲ್ಲಿ ಈ ತಪಸ್ಸು ಕಾಲ ಕೊನೆಯ ಕಾಲವಾಗಿರುವುದು ನಮಗೆ ಗೊತ್ತಿಲ್ಲ. ಈಗ ಜೀವಿಸಿದ್ದೇವೆ, ಇಂದು ಜೀವಿಸಿದ್ದೇವೆ, ನಾಳೆ ಜೀವಿಸುತ್ತೇವಾ ಎಂದು ನಮಗೆ ಗೊತ್ತಿಲ್ಲ. ಬರುವ ವರ್ಷ ನಾವು ಜೀವಿಸಿರುತ್ತೇವೆ ಎಂದು ಗೊತ್ತಿಲ್ಲ. ಅದರಿಂದ ಪ್ರತಿ ವರ್ಷದಲ್ಲಿ ಧರ್ಮಸಭೆ ನಮಗೆ ಒಂದು ತಪಸ್ಸು ಕಾಲದ 40ನೆಯ ದಿನವನ್ನು ಸ್ಮರಣೆಯಾಗಿ ಕೊಡುತ್ತದೆ. ಈ 40 ದಿನಗಳಲ್ಲಿ ನಾವು ಪಾಪದ ಪಶ್ಚಾತ್ತಾಪದ ನಿಮಿತ್ತವಾಗಿ, ಉಪವಾಸಗಳ ನಿಮಿತ್ತವಾಗಿ, ಪ್ರಾರ್ಥನೆಯ ಮೂಲಕವಾಗಿ ದೇವರೊಂದಿಗೆ ಇದ್ದು ನಮ್ಮ ಜೀವನದಲ್ಲಿ ನಾವು ಅನೇಕ ಮಾಡಿದ ಪಾಪ ತಪ್ಪುಗಳನ್ನ ಮನವರಿಕೆ ಮಾಡಿ ನಾವು ಪರಿವರ್ತನೆ ಹೊಂದುವುದಕ್ಕಾಗಿ ಈ ದಿನಗಳು ಧರ್ಮಸಭೆ ನಮಗೆ ಕೊಟ್ಟಿದೆ. ಅದರಿಂದ ಈ ವರ್ಷವಿದ್ದೇನೆ ಅಥವಾ ಈ ದಿನವಿದ್ದೇವೆ, ಬೂದಿ ಬುಧರಲ್ಲಿ ನಾಳೆ ಇದ್ದೇವೆ ಎಂಬುದಾಗಿ ಗೊತ್ತಾಗ. ಅದರಿಂದ ಹಿಂದೆ ನಾವು ಪಶ್ಚಾತ್ತಾಪ ಪಡಲು, ಪರಿವರ್ತನೆ ಹೊಂದಲು ನಾವು ಯತ್ನಿಸಬೇಕು. ನಡೆದು ಬಂದ ಹಳೆಯ ದಾರಿಯಲ್ಲಿ ನಾವು ನಡೆಯದಂತೆ ನಾವು ಎಚ್ಚರಿಸಬೇಕು. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನ ನಾವು ಪರಿವರ್ತನೆಗೆ ಒಳಪಡಿಸಿಕೊಳ್ಳದೆ ದೇವರನ್ನ ಕಾಣಲು ಸಾಧ್ಯವಿಲ್ಲ, ದೇವರೊಂದಿಗೆ ಒಂದಾಗಲು ಸಾಧ್ಯವಿಲ್ಲ. ದೇವರ ಪ್ರೀತಿಯನ್ನು ನಾನು ಅರಿಯಬೇಕಾದರೆ, ದೇವರ ಪ್ರೀತಿಯನ್ನು ನಾವು ತಿಳಿಯಬೇಕಾದರೆ ನಾನು ಪರಿವರ್ತನೆಯನ್ನು ಹೊಂದಬೇಕು. ಅಂದು ಆದಾಮವ್ವಳು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದರೆ ಇಂದು ಪಾಪವು ನಮ್ಮನ್ನು ಬೇಟೆಯಾಡುತ್ತಿರಲಿಲ್ಲ, ಪಾಪದ ಸಂಕೋಲೆಯಲ್ಲಿ ನಾವು ಸಿಲುಕಿಕೊಳ್ಳುತ್ತಿರಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನಮಗೆ ಅನೇಕ ಅನುಭವಗಳುಂಟು, ಅನೇಕ ಕೆಲಸಗಳ ಅನುಭವಗಳು ನಮಗೆ ಉಂಟು, ಅನೇಕ ವಿಧವಾದಂತಹ ವಾಕ್ಚಾತುರ್ಯಗಳು ನಮಗೆ ಉಂಟು, ವಿದ್ಯೆಗಳು ನಮಗೆ ಉಂಟು. ಅದೇ ರೀತಿ ಪಾಪಗಳು ಸಹ ನಮ್ಮಲ್ಲಿ ಉಂಟು. ಅದರಿಂದಲೇ ನಾವು ನೋಡುತ್ತೇವೆ, ಪ್ರತಿಯೊಬ್ಬ ಪ್ರವಾದಿಯು ಆದಾಮವ್ವಳು ತಪ್ಪು ಮಾಡಿದಂತಹ ದಿನದಿಂದ ನಾವು ನೋಡುವಾಗ
ಅಬ್ರಹಾಮನ ಮೂಲಕವಾಗಿ ನಾವು ನೋಡುವಾಗ ಸೀನಾಯಿ ಪರ್ವತಕ್ಕೆ ಮೋಶೆನ ದೇವರು ಕರೆದುಕೊಂಡು ಹೋದದ್ದು ತನ್ನ ಜನಾಂಗವು ಇಸ್ರಾಯೇಲ್ ಜನರು ಯಾರೊಬ್ಬನು ಸಹ ಪಾಪ ಮಾಡದಂತೆ, ಮಾಡಿದ ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡುವಂತೆಯೂ ಹಾಗೂ ಪಾಪದ ಅರಿವನ್ನು ಕಂಡುಕೊಳ್ಳುವಂತೆಯೂ ಯಾವುದು ಪಾಪ ಎಂದು ತಿಳಿದುಕೊಳ್ಳುವಂತೆಯೂ ಜನರಿಗೆ ಪ್ರಕಟಿಸುವುದಕ್ಕಾಗಿ ದೇವರು ಮೋಶೆಯನ್ನ ಸೀನಾಯಿ ಪರ್ವತಕ್ಕೆ ಕರೆದು 10 ಕಟ್ಟಳೆಗಳನ್ನ ಕೊಟ್ಟರು. ಆ 10 ಕಟ್ಟಳೆಗಳನ್ನ ಆದಿಯಿಂದ ಹಿಡಿದು ಈ ದಿನದವರೆಗೂ ಧರ್ಮಸಭೆಯಲ್ಲಿ, ಎಲ್ಲ ಸಭೆಗಳಲ್ಲಿ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳ ಮಧ್ಯೆ ಈ 10 ಆಜ್ಞೆಗಳನ್ನು ಪ್ರಕಟಿಸುತ್ತದೆ. ಮಾತ್ರವಲ್ಲ, ಈ 10 ಆಜ್ಞೆಗಳನ್ನು ಕೇವಲ ಕ್ರೈಸ್ತರಿಗೆ ಮಾತ್ರವಾಗಿ ಅಲ್ಲ, ಕ್ರೈಸ್ತರಿಗೆ ಕೊಟ್ಟದ್ದು ಮಾತ್ರವಲ್ಲ, ಕ್ರೈಸ್ತರಿಗೆ ತಿಳಿದಿರುವುದು ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮಾನವ ಕೋಟಿಗೂ, ಹಿಂದೂ ಸಹೋದರ, ಮುಸ್ಲಿಂ ಸಹೋದರ, ಯಾವ ದೇಶ, ಜನಾಂಗ, ಭಾಷಾವಾರು, ಜಾತಿ ಜನಾಂಗಗಳ ಮನುಷ್ಯರಿಗೂ ಸಹ ಗೊತ್ತು ಈ 10 ಕಟ್ಟಳೆಗಳು. ನಿಜವಾದ ಏಕದೇವರನ್ನು ಆರಾಧಿಸು ಎಂಬ ಒಂದು ಪದವನ್ನ ಮಾತ್ರ ಬಿಟ್ಟು ಅನ್ಯ ಜನಾಂಗದವರಿಗೆ ಮಿಕ್ಕಿದೆಲ್ಲವೂ ಗೊತ್ತುಂಟು. ಕೊಲೆ ಮಾಡಬೇಡ ಎಂಬುದು ಗೊತ್ತು, ಕೊಲೆ ಮಾಡಿದರೆ ತಪ್ಪು ಎಂಬುದು ಗೊತ್ತು, ಕಳ್ಳತನ ಮಾಡಿದರೆ ತಪ್ಪು ಎಂಬುದು ಗೊತ್ತು, ತಂದೆ ತಾಯಿನ ನಿರಾಕರಿಸಿ ತಿರಸ್ಕರಿಸಿದರೆ ತಪ್ಪು ಎಂಬುದು ಗೊತ್ತು, ವ್ಯಭಿಚಾರ ಮಾಡಿದರೆ ತಪ್ಪು ಎಂಬುದು ಗೊತ್ತು, ವ್ಯಭಿಚಾರಕ್ಕೆ ಆಸೆ ಪಟ್ಟರೆ ತಪ್ಪು ಎಂಬುದು ಗೊತ್ತು, ಪರರಸ್ತಳಿಗೆ ಆಸೆ ಪಡಬೇಡ ಎಂದು ಹೇಳಿದರೆ ಗೊತ್ತು, ಸುಳ್ಳು ಹೇಳಬೇಡ ಎಂಬುದಾದ್ರೆ ಗೊತ್ತು. ಎಲ್ಲರಿಗೂ ಗೊತ್ತು ತಾವು ಮಾಡುವ ತಪ್ಪುಗಳ ಪ್ರತಿಯೊಬ್ಬರಿಗೂ ಅಯ್ಯೋ ಇದು ತಪ್ಪು, ಅಯ್ಯೋ ಇದು ತಪ್ಪು, ನೀನು ತಪ್ಪು ಮಾಡಬೇಡ, ನೀನು ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಕದಿಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಪರವಸ್ತುಗಳಿಗೆ ಆಸೆ ಪಡಬೇಡ, ದೇವರನ್ನ ನೀನು ಕೆಟ್ಟ ಮಾತಲ್ಲಿ ಮಾತಾಡಬೇಡ, ದೇವರ ಮಾತಿಗೆ ನೀನು ಕಿವಿಗೊಡು. ಪ್ರತಿಯೊಬ್ಬ ಜಾತಿ ಜನಾಂಗದವನು ಸಹ ಇದನ್ನು ಅನುಸರಿಸುತ್ತಾನೆ. ಏಕೆಂದರೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಪವಿತ್ರಾತ್ಮ ಪ್ರೇರಣೆಯಲ್ಲಿ ತುಂಬಿದೆ. ಈ 10 ಕಟ್ಟಳೆಗಳು ಕೇವಲ ಕ್ರೈಸ್ತರಲ್ಲಿ ಮಾತ್ರ ಅಲ್ಲ, ಕ್ರೈಸ್ತರಿಗೆ ಮಾತ್ರ ಕೊಡಲ್ಪಟ್ಟಂತಹ ಕಟ್ಟಳೆಗಳಲ್ಲ ಈ 10 ಕಟ್ಟಳೆಗಳು. ಯಾಕೆ ಈ ಕಟ್ಟಳೆಗಳು? ಪ್ರತಿಯೊಂದು ಧರ್ಮಗಳು ಸಹ, ಪ್ರತಿಯೊಂದು ಧರ್ಮಗಳ ಗ್ರಂಥಗಳು ಸಹ ಹೇಳುವುದು ಇವುಗಳನ್ನೇ. ಕೆಟ್ಟದನ್ನ ಬಿಟ್ಟು ಬಿಡಿ, ಅನ್ಯಾಯವನ್ನು ಬಿಟ್ಟು ಬಿಡಿ, ಪಾಪವನ್ನು ಬಿಟ್ಟು ಬಿಡಿ, ದುಷ್ಟತನವನ್ನು ಬಿಟ್ಟು ಬಿಡಿ, ಕೇಡನ್ನ ಬಿಟ್ಟು ಬಿಡಿ. ಇದೇ ಪ್ರತಿಯೊಂದು ಧರ್ಮವು ಹೇಳುವಂತಹ ಮಾತು. ಯಾವ ಧರ್ಮದಲ್ಲಿಯೂ ಸಹ ವಿಭಿನ್ನವಾದ ಪಾಪ ಮಾಡುವ ಪ್ರೇರಣೆಯ ಗ್ರಂಥಗಳಿಲ್ಲ. ಪ್ರತಿಯೊಂದು ಗ್ರಂಥಗಳು ಪ್ರತಿಯೊಬ್ಬ ಮನುಷ್ಯನ ಪರಿವರ್ತನೆಗಾಗಿಯೇ ಬರೆಯಲ್ಪಟ್ಟಿದೆ. ಪ್ರತಿಯೊಂದು ಗ್ರಂಥಗಳು ಸಹ ಪವಿತ್ರಾತ್ಮ ಪ್ರೇರಣೆಯಿಂದಲೇ ಬರೆಯಲ್ಪಟ್ಟಿದೆ. ಕೆಲವು ಗ್ರಂಥಗಳನ್ನು ಬಿಟ್ಟು ಕೆಲವು ಇನ್ನೂ ಮುಕ್ಕುಳಿದಂತಹ ಗ್ರಂಥಗಳು ಪವಿತ್ರಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ. ವೇದಗಳನ್ನು ನೀವು ನೋಡುವುದಾದರೆ, ಉಪನಿಷತ್ತುಗಳನ್ನು ನೀವು ನೋಡುವುದಾದರೆ, ಮೊಟ್ಟ ಮೊದಲಿಗೆ ಬರೆದಂತಹ ಪುಸ್ತಕಗಳು ಒಳಿತನ್ನೇ ಬರೆಯಲ್ಪಟ್ಟಿದೆ. ಯಾವುದು ಕೆಟ್ಟದ್ದು, ಯಾವುದು ಕೆಡುಕು ಎಂದು ತಿಳಿಸಲ್ಪಟ್ಟಿದೆ. ಯಾರು ದೇವರು, ಯಾವುದು ದೇವರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಯಾವುದು ದೇವರಲ್ಲ ಎಂಬುದನ್ನು ಸಹ ತಿಳಿಸಲ್ಪಟ್ಟಿದೆ. ಮುಸ್ಲಿಂ ಸಹೋದರರ ಕುರಾನನ್ನು ತೆಗೆದುಕೊಳ್ಳುವಾಗ ಅಲ್ಲಿಯೂ ಸಹ ಸ್ಪಷ್ಟವಾಗಿ ಯಾವುದು ಕೆಟ್ಟದ್ದು, ಯಾವುದು ಒಳಿತು ಎಂಬುದನ್ನು ತಿಳಿಯಪಡಿಸಿದೆ. ಓ ನನ್ನ ಸಹೋದರನೇ, ಸಹೋದರಿಯೇ, ಹಿಂದೂ ಧರ್ಮವನ್ನು ನಾವು ಭಗವದ್ಗೀತೆಯನ್ನು ತೆಗೆದುಕೊಳ್ಳುವಾಗ ಅಲ್ಲಿಯೂ ಒಳಿತು ಕೆಡುಕನ್ನ ಅಲ್ಲಿ ತಿಳಿಯಲ್ಪಡಿಸಿದೆ. ಒಳಿತು ಕೆಡುಕಿನ ಹಲವಾರು ಪುರಾಣಗಳು, ಹಿಂದೂ ಪುರಾಣಗಳನ್ನು ನಾವು ನೋಡುತ್ತೇವೆ. ಪ್ರತಿಯೊಬ್ಬರ ಪರಿವರ್ತನೆಗೆ ಪ್ರೇರಕ, ಪ್ರತಿಯೊಬ್ಬರ ಪರಿವರ್ತನೆಗೆ ಪ್ರೇರಕ ಪ್ರತಿಯೊಬ್ಬ ಧರ್ಮದ ಗ್ರಂಥಗಳು. ಎಲ್ಲಾ ಗ್ರಂಥಗಳು ಹೇಳುವುದೇ ಪಾಪ ಮಾಡಬೇಡಿರಿ, ಕೆಟ್ಟದನ್ನು ಬಿಟ್ಟು ಬಿಡಿ, ಒಳಿತನ್ನ ಮಾಡಿ, ದೇವರಿಗೆ ವಿಮುಖರಾಗಿ ಜೀವಿಸಿರಿ, ಅಭಿಮುಖರಾಗಿ ಜೀವಿಸಿರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸಿರಿ. ಪ್ರತಿಯೊಂದು ಗ್ರಂಥಗಳ ಸಂದೇಶ ಕೇವಲ ಕ್ರೈಸ್ತರಿಗಾಗಿರುವಂತಹ ಸಂದೇಶವಲ್ಲ. ಅದರಿಂದ ಈ ದಿನದಲ್ಲಿ, ಈ ಕ್ಷಣದಲ್ಲಿ ನಾನು ಮತ್ತು ನೀವು ಚಿಂತಿಸಬೇಕು. ನಾನು ಈ ಲೋಕದಲ್ಲಿ ಜೀವಿಸಿದ್ದೇನೆ, ಕ್ರೈಸ್ತನಾಗಿಯೋ, ಹಿಂದೂ ಆಗಿಯೋ, ಮುಸ್ಲಿಮನಾಗಿಯೋ, ಮನುಷ್ಯನಾಗಿ ನಾನು ಜೀವಿಸುತ್ತಾ ಇದ್ದೇನೆ ಎಂಬುದು. ನಾನು ಮನುಷ್ಯನಾಗಿ ಜೀವಿಸುತ್ತಾ ಇದ್ದೇನೆ, ಆದರೆ ನನ್ನ ಮನುಷ್ಯತ್ವದಿಂದ ಬಾಳುತ್ತಾ ಇದ್ದೇನೆಯಾ? ನನ್ನ ಜೀವನ ಮನುಷ್ಯತ್ವದಿಂದ ತುಂಬಿದೆಯಾ? ಪ್ರಾಮಾಣಿಕತೆಯಿಂದ, ಪ್ರೀತಿಯಿಂದ, ಕ್ಷಮೆಯಿಂದ, ದೈವ ಭಯದಿಂದ ತುಂಬಿದೆಯಾ ಎಂಬುದನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಾವಿಟ್ಟುಕೊಳ್ಳೋ ಜೀವಿಸಬೇಕು. ಈ ತಪಸ್ಸು ಕಾಲವು ಸುಪ್ರಸನ್ನತೆಯ ಕಾಲ, ದೇವರನ್ನು ಕಾಣುವ ಕಾಲ, ದೇವರನ್ನ ಕಂಡುಕೊಳ್ಳುವ ಕಾಲ.
ನಾನು ಯಾರು ಎಂಬ ಅರಿವನ್ನು ಮೂಡಿಸುವ ಕಾಲ. ಕೇವಲ ಈ 40 ದಿನ ತಪಸ್ಸು ಕಾಲದಲ್ಲಿ ನಾನು ಮಾಂಸ ಬಿಟ್ಟು ಬಿಟ್ಟೆ, ಅಥವಾ ನಾನು ಕುಡಿತ ಬಿಟ್ಟು ಬಿಟ್ಟೆ, ಅಥವಾ ನಾನು ಉಪವಾಸ ಮಾಡಿ ಆಹಾರವನ್ನು ಸೇವಿಸುವುದನ್ನು ಬಿಟ್ಟು ಬಿಟ್ಟೆ, ದಿನ ಈ ತಪಸ್ಸು ಕಾಲದಲ್ಲಿ ಮಾತ್ರ ನಾನು ಬೈಬಲ್ ಓದ್ತೇನೆ, ತಪಸ್ಸು ಕಾಲದಲ್ಲಿ ಮಾತ್ರ ನಾನು ಬಲಿಪೂಜೆಗೆ ಹೋಗ್ತೇನೆ, ತದ ಬಳಿಕ ಯಥಾ ರಾಜ ತಥಾ ಪ್ರಜಾ. ಇಲ್ಲ ಇಲ್ಲ. ಈ ತಪಸ್ಸು ಕಾಲ ನಮಗೆ ತಿಳಿಸುವಂಥದ್ದು ಜೀವನ ಪರ್ಯಂತರವೂ ನಾವು ತಪಸ್ಸಾಗಿಯೇ ಜೀವಿಸಬೇಕು, ದೇವರಿಗೆ ಭಯಪಟ್ಟು ಜೀವಿಸಬೇಕು, ಪಶ್ಚಾತ್ತಾಪದಿಂದ ಜೀವಿಸಬೇಕೆಂಬುದೇ. ಕೇವಲ ನೀನು ಮಾಂಸ ನಿರೋಧನೆ ಮಾಡಿ ಊಟವನ್ನು ಬಿಟ್ಟು ಬಿಡುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಆದರೆ ಯಾವುದಕ್ಕಾಗಿ? ನನ್ನ ದೇಹವನ್ನು ದಂಡಿಸಿಕೊಂಡು ದೇವರ ಹತ್ತಿರವಿರುವುದಕ್ಕಾಗಿ. ನನಗಿರುವುದನ್ನ ನಾನು ತಿನ್ನುವುದನ್ನ ಅದು ಮಿಕ್ಕಿಸಿ ದರಿದ್ರರಿಗೂ ಬಡವರಿಗೂ ನಿರ್ಗತಿಗರಿಗೂ ಕೊಟ್ಟು ಅವರನ್ನು ತೃಪ್ತಿಪಡಿಸುವುದಕ್ಕಾಗಿ. ದೇಹದಲ್ಲಿ ನನ್ನನ್ನು ತಗ್ಗಿಸಿಕೊಳ್ಳುವ ಕಾಲ. ಪ್ರಾರ್ಥನೆ, ದೇವರೊಂದಿಗೆ ಬೆರೆತು ದೇವರೊಂದಿಗೆ ತಿಳಿದು ದೇವರನ್ನು ತಿಳಿದು ದೇವರ ವಾಕ್ಯದೊಂದಿಗೆ ಧ್ಯಾನಿಸಿ ಬಾಳುವ ಕಾಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನ ಚಿಂತಿಸಬೇಕಾಗಿದೆ. ಈ ಅನೇಕ ವಿಷಯಗಳಲ್ಲಿ ಅತಿ ಶ್ರೇಷ್ಠವಾದ ವಿಷಯ ಪಶ್ಚಾತ್ತಾಪ, ಪರಿವರ್ತನೆ. ಇದು ಪರಿವರ್ತನೆಯ ಕಾಲ. ಇಲ್ಲಿಂದ ಪ್ರಾರಂಭವಾದ ಕಾಲ ಇನ್ನು ಆ ಬರುವ ತಪಸ್ಸು ಕಾಲದವರೆಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಲ್ಲಬೇಕು. ನಾನು ಪಾಪ ಮಾಡಬಾರದು, ನಾನು ಪಾಪ ಮಾಡಿದರೆ ದೇವರಿಂದ ದೂರವಾಗುತ್ತೇನೆ, ನಾನು ಪಾಪ ಮಾಡಿದರೆ ದೇವರ ಕೃಪೆಗಳನ್ನು ನನ್ನಿಂದ ಕಿತ್ತುಕೊಳ್ಳಲಾಗುತ್ತದೆ, ಬಹಿಷ್ಕರಿಸಲ್ಪಡುತ್ತದೆ ಎಂಬುದಾಗಿ ನಾವು ಆದಾಮ ಮತ್ತು ಅವ್ವಳನ್ನು ಚಿಂತಿಸಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಅನುಭವಗಳು ನಮ್ಮ ಜೀವಿತದಲ್ಲಿ ಪ್ರಭು ಯೇಸುವನ್ನು ಕಂಡುಕೊಂಡು ಪ್ರಭು ಕ್ರಿಸ್ತರಂತೆ ಜೀವಿಸಿ ಪ್ರೇಷಿತರಂತೆ ಜೀವಿಸಿ ನಾವು ಪರರಿಗೆ ಮಾರ್ಗಿಗಳಾಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಾ ಪರರನ್ನು ಸಹ ಪಶ್ಚಾತ್ತಾಪದಲ್ಲಿಗೆ ಕರೆದುಕೊಂಡು ಹೋಗಿ ದೇವರನ್ನು ಕಂಡುಕೊಳ್ಳುವಂತೆ ಮಾಡುವಂಥದ್ದೇ ಈ ತಪಸ್ಸು ಕಾಲದ ನಿಜವಾದ ಒಂದು ಕಾರ್ಯ. ಚಿಂತಿಸು ನನ್ನ ಸಹೋದರನೇ, ಸಹೋದರಿಯೇ, ಚಿಂತಿಸು. ಈ ತಪಸ್ಸು ಕಾಲದಲ್ಲಿ ನೀನು ಏನು ಮಾಡಬೇಕೆಂದಿರುವೆ? ನಿನ್ನಲ್ಲಿ ಅನೇಕ ಕಾಲಗಳಿಂದ ಅಂಟಿಕೊಂಡಿರುವಂತಹ ತಪ್ಪುಗಳು, ಪಾಪಗಳನ್ನ ಬಿಟ್ಟು ಬಿಡಲು ಯತ್ನಿಸು. ಸುಳ್ಳಾಗಬಹುದು, ಮೋಸವಾಗಬಹುದು, ವಂಚನೆ ಆಗಬಹುದು, ದೂಷಣೆ ಆಗಬಹುದು, ನಿಂದನೆ ಆಗಬಹುದು, ಪರಿಹಾಸ್ಯ ಆಗಬಹುದು, ಪರರಿಗೆ ತೀರ್ಪು ಕೊಡುವುದಾಗಬಹುದು, ವ್ಯಭಿಚಾರ ಆಗಬಹುದು, ಕಾಮದ ವಿಲಾಸಗಳಾಗಬಹುದು, ಕೊಲೆ ಆಗಬಹುದು, ಅನ್ಯಾಯವಾಗಬಹುದು, ಯಾವುದೇ ಇರಬಹುದು. ನಮ್ಮಲ್ಲಿ ಯಾವುದು ಅಂಟಿಕೊಂಡಿದೆ ಅಥವಾ ನಮ್ಮಲ್ಲಿ ಯಾವುದು ಹೆಚ್ಚಾಗಿ ನಮ್ಮನ್ನು ಬಂಧಿಸಿದೆಯೋ ಅವುಗಳಿಂದ ಹೊರಬರಲು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಧ್ಯಾನಿಸಿ ಪ್ರಾರ್ಥಿಸಬೇಕು, ವಿಶ್ವಾಸದಲ್ಲಿ ಪ್ರಾರ್ಥಿಸಬೇಕು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸುತ್ತೆಂಬುದಾಗಿ ಎಲ್ಲಾ ಪ್ರವಾದಿಗಳು ಹೇಳಿ ಬಂದಿದ್ದಾರೆ. ಯೇಸು ಬರುವುದಕ್ಕೆ ಮುಂಚಿತವಾಗಿ ಸ್ಥಾನಿಕ ಯೋಹಾನರು ಸಹ ಆ ಜೋರ್ಡಾನ್ ನದಿಯ ತೀರದಲ್ಲಿ ಪಶ್ಚಾತ್ತಾಪಕ್ಕೆ ಕರೆ ಕೊಡುತ್ತಾರೆ. ಪ್ರಭು ಯೇಸು ಬಂದ ಬಳಿಕವೂ ಸಹ ಪ್ರಭು ಯೇಸು ಇದೇ ಮಾತು ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪ್ರೇಷಿತರು ಇದೇ ಮಾತುಗಳನ್ನು ಹೇಳುತ್ತಾರೆ. ಹೀಗಿರುವಾಗಿ ಚಿಂತಿಸು ನನ್ನ ಸಹೋದರನೇ, ಸಹೋದರಿಯೇ, ನಾನು ಮತ್ತು ನೀನು ಚಿಂತಿಸಬೇಕು. ನನ್ನ ಜೀವಿತದಲ್ಲಿ ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ, ಇನ್ನು ಮುಂದೆ ನಾನು ಹೇಗೆ ಜೀವಿಸಬೇಕು, ಈ ತಪಸ್ಸು ಕಾಲದಲ್ಲಿ ನಾನು ಮಾಡಬೇಕಾದ ಕಾರ್ಯವೇನು, ಕರ್ತವ್ಯವೇನು? ಈ ತಪಸ್ಸು ಕಾಲದಲ್ಲಿ ಕೇವಲ ಪ್ರಾರ್ಥನೆಯ ಶಬ್ದವಾಗಿದೆಯಾ ನನ್ನ ಜೀವನ, ಅಥವಾ ಕೇವಲ ಮಾಂಸ ನಿರೋಧನೆಯಾಗಿದೆ ನನ್ನ ಜೀವನ, ಅಥವಾ ಕೇವಲ ವಾಡಿಕೆಯ ಉಪವಾಸವಾಗಿದೆ ನನ್ನ ಜೀವನ, ಅಥವಾ ಕೇವಲ ವಾಡಿಕೆಯ ಪ್ರಾರ್ಥನೆಯಾಗಿದೆ ನನ್ನ ಜೀವನ ಎಂಬುದನ್ನಾಗಿ ಪರೀಕ್ಷಿಸಿ ನಿಜವಾದ ಪಶ್ಚಾತ್ತಾಪದೊಂದಿಗೆ, ಪರಿವರ್ತನೆಯೊಂದಿಗೆ, ಉಪವಾಸದೊಂದಿಗೆ, ಪ್ರಾರ್ಥನೆಯೊಂದಿಗೆ ನಾವು ಜೀವಿಸೋಣ. ಆದರೆ ಉಪವಾಸದ ಬಗ್ಗೆ ಹೇಳುವಾಗ ಪ್ರಾಯವನ್ನು ನಾವು ಚಿಂತಿಸಬೇಕು, ಎರಡನೆಯದು ಅನಾರೋಗ್ಯವನ್ನು ನಾವು ಚಿಂತಿಸಬೇಕು. ಇವುಗಳನ್ನು ಚಿಂತಿಸಿ ನಾವು ಉಪವಾಸ ಮಾಡಬೇಕು. ಧರ್ಮಸಭೆಯು ಸಹ ಅದನ್ನೇ ಸೂಚಿಸುತ್ತದೆ. 60 ವರ್ಷ ಪ್ರಾಯದೊಳಗೆ ಇರುವವರು ಮಾತ್ರ ಉಪವಾಸಿಸಬೇಕು, ತದಬಳಿಕ ಇರುವವರು ಆಹಾರವನ್ನು ಸೇವಿಸಬೇಕು ಎಂಬುದಾಗಿ. ವೈದ್ಯರು ಸಹ ಅದೇ ಹೇಳುತ್ತೆ. ಯಾಕೆಂದ್ರೆ ಈ ದಿನಗಳಲ್ಲಿ ನಾವು ನೋಡುತ್ತೇವೆ, ಪ್ರಾಯವಾಗುವಾಗ ಶಕ್ತಿ ಇರುವುದಿಲ್ಲ.
ಅನೇಕ ಜನರಲ್ಲಿ ಶುಗರ್ ಇರ್ತದೆ, BP ಇರ್ತದೆ, ಸೊ ಅನೇಕ ರೋಗಗಳಿರ್ತದೆ, ಅನೇಕ ಅನಾರೋಗ್ಯಗಳಿರ್ತದೆ. ಇಂಥ ಸಮಯದಲ್ಲಿ ನಾವು ದೇಹವನ್ನು ದಂಡಿಸಬಾರದು. ಯಾಕೆಂದ್ರೆ ಅನಾರೋಗ್ಯದಿಂದ ದೇಹವು ದಂಡಿಸಲ್ಪಡುತ್ತಾ ಇರುವಾಗ ಅದರ ಮೇಲೆ ನಾವು ಒತ್ತಡವನ್ನು ಹಾಕಿ ದೇಹವನ್ನು ನಾವು ದಂಡಿಸಿದರೆ ನಮ್ಮ ದೇಹವು ಇನ್ನೂ ಕ್ಲಿಷ್ಟವಾಗಿ ಹೋಗುತ್ತದೆ, ಬಲಹೀನವಾಗಿ ರೋಗಕ್ಕೆ ತುತ್ತಾಗುತ್ತದೆ. ಅದರಿಂದ ಅನಾರೋಗ್ಯದಲ್ಲಿರುವವರು ದಯವಿಟ್ಟು ಆಹಾರವನ್ನು ಸೇವಿಸಿ, ಸಾಧ್ಯವಾಗುವುದರ ಒಂದು ಬೆಳಗಿನ ಉಪಹಾರವನ್ನು ಬಿಟ್ಟು ಜೀವಿಸಿ, ಇಲ್ಲದ್ರೆ 1-2 ಗಂಟೆ 3 ಗಂಟೆಗಳ ಕಾಲ ಏನು ತಿನ್ನದೆ ಜೀವಿಸಿ. ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ನಿಮ್ಮಲ್ಲಿ ನನ್ನಲ್ಲಿರುವ ತಪ್ಪುಗಳನ್ನ, ಪಾಪಗಳನ್ನ ಪರಿಶೀಲಿಸಿ ಬಿಟ್ಟು ಬಿಡಬೇಕು. ಹಾಗೂ ಶಕ್ತವಾಗಿ ಪ್ರಾರ್ಥನೆ ಮಾಡಿ, ಯಾವಾಗಲೂ ದೇವರ ನಾಮಸ್ಮರಣೆಯನ್ನು ಮಾಡಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ಯೇಸುವೇ ನನ್ನ ಮೇಲೆ ದಯ ತೋರಿ. ನಿಮಗಾಗಿ ಪ್ರಾರ್ಥಿಸುವ ಕಾಲ, ಪರನಿಗಾಗಿ ಪ್ರಾರ್ಥಿಸುವ ಕಾಲವಲ್ಲ, ನಿಮಗಾಗಿ ಪ್ರಾರ್ಥಿಸುವ ಕಾಲ, ನನ್ನ ಪಶ್ಚಾತ್ತಾಪಕ್ಕಾಗಿ ಪ್ರಾರ್ಥಿಸುವ ಕಾಲ. ಸ್ವಾಮಿ ಅವರ ಮೇಲೆ ಕರುಣೆ ತೋರಿ, ಇವರ ಮೇಲೆ ಕರುಣೆ ತೋರಿ ಇಲ್ಲ. ಈ ತಪಸ್ಸು ಕಾಲ, ಪರಿವರ್ತನೆಯ ಕಾಲ, ಸುಪ್ರಸನ್ನತೆಯ ಕಾಲ, ಆಶೀರ್ವಾದದ ಕಾಲ, ನಿನಗಾಗಿ ಪ್ರಾರ್ಥಿಸುವ ಕಾಲ. ನೀನು ಪ್ರಾರ್ಥಿಸಿ ನೀನು ದೇವರ ಕರುಣೆಯಿಂದ ತುಂಬುವಂತಹ ಕಾಲ. ಅದರಿಂದ ನಿಮ್ಮ ಪ್ರಾರ್ಥನೆ ಆಗಿರಲಿ, ದೇವಾ ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ, ಪವಿತ್ರಾತ್ಮರೇ ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ. ಯಾಕೆಂದ್ರೆ ನಾನು ಪರಿವರ್ತನೆಯನ್ನು ಹೊಂದಬೇಕು. ನಾನು ಪರಿವರ್ತನೆಯನ್ನು ಹೊಂದಿದರೆ ಮಾತ್ರ ದೇವರನ್ನು ಕಂಡುಕೊಳ್ಳಲು ಸಾಧ್ಯ. ನಾನು ದೇವರನ್ನು ಕಂಡುಕೊಂಡರೆ ಪರರನ್ನು ದೇವರನ್ನು ಕಾಣುವಂತೆ ಮಾಡಲು ಸಾಧ್ಯ. ಅದರಿಂದ ಪ್ರಾರ್ಥಿಸಿ, ಧ್ಯಾನಿಸಿ, ಚಿಂತಿಸಿ ಪ್ರಿಯರೇ. ಪ್ರತಿದಿನವೂ ನಿಮ್ಮ ಮುಂದೆ ಈ ತಪಸ್ಸು ಕಾಲದ ಧ್ಯಾನವಿರುತ್ತದೆ. ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪರರಿಗೆ ಶೇರ್ ಮಾಡಿ. ಇದು ಯೂಟ್ಯೂಬ್ನಲ್ಲಿಯೂ ಸಹ ನಿಮಗೆ ಲಭ್ಯವಾಗುತ್ತದೆ. ಕೇಳಿ, ಧ್ಯಾನಿಸಿ. ಇದನ್ನ ಸಂಕ್ಷಿಪ್ತತೆಯನ್ನು, ತಪಸ್ಸು ಕಾಲದ ಸಂಕ್ಷಿಪ್ತತೆಯನ್ನು ನಾವು ತಿಳಿಸಿದ್ದೇವೆ. ನಾಳೆಯಿಂದ ಇನ್ನು ಶಕ್ತವಾದ ವಚನಗಳೊಂದಿಗೆ ಈ ತಪಸ್ಸು ಕಾಲದ ಸಂಕೇತ ಹಾಗೂ ಈ ತಪಸ್ಸು ಕಾಲದಲ್ಲಿ ನಾವೇನು ಮಾಡಬೇಕು, ಪ್ರವಾದಿಗಳೇನು ಮಾಡಿದ್ದರು, ನಮ್ಮ ಜೀವನ ಪ್ರವಾದಿಗಳಂತ ಜೀವಿತವಾಗಿದೆಯಾ ಅಥವಾ ನಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನವಾಗಿದೆಯಾ ಎಂಬುದನ್ನು ಪರಿಶೀಲಿಸುತ್ತಾ ದೇವರ ಸಾಮ್ರಾಜ್ಯವನ್ನು ಸೇರಲು ಹಾತೊರೆಯುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.